ಕೊಕೊಮ್ಯಾಕ್ಸ್ ಬಳಸಿದ ನಂತರ ತೆಂಗಿನ ಮರಗಳು ಜೊಂಡು ಉದುರುವುದನ್ನು ಕಡಿಮೆ ಮಾಡಿದ್ದವು ಮತ್ತು ಹೂವುಗಳು ಚೆನ್ನಾಗಿ ಬೇರೂರಿದ್ದವು. ಹಿಂದೆ ಜೊಂಡುಗಳು ಹೆಚ್ಚಾಗಿ ಉದುರುತ್ತಿದ್ದವು ಮತ್ತು ಹೂವುಗಳು ಬೆಳೆಯುತ್ತಿರಲಿಲ್ಲ. ನಿರಂತರ ಬಳಕೆಯಿಂದ ಕಾಯಿ ಗೊಂಚಲು ಹೆಚ್ಚಾಯಿತು ಮತ್ತು ಗುಣಮಟ್ಟದ ತೆಂಗಿನಕಾಯಿಗಳು ಸಿಗಲು ಪ್ರಾರಂಭಿಸಿದವು. 10 ಮರಗಳು ಒಂದೇ ರೀತಿಯ ಉತ್ತಮ ಇಳುವರಿಯನ್ನು ನೀಡುತ್ತಿದ್ದವು. ಎಳೆಯ ತೆಂಗಿನ ಮರಗಳಲ್ಲಿಯೂ ಸಹ ಇದನ್ನು ಮಿತವಾಗಿ ಬಳಸಿದಾಗ ಬೆಳವಣಿಗೆ ಸ್ಥಿರವಾಗಿತ್ತು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲಾಯಿತು ಎಂದು ರೈತ ಹಂಚಿಕೊಳ್ಳುತ್ತಾನೆ. ನನ್ನ ಹೆಸರು ಬಾಲಮುರುಗನ್. ನನಗೆ ಥೋರಮಂಗಲಂ ಗ್ರಾಮದ ಕಪ್ಪರಥಂಪಟ್ಟಿ ಪ್ರದೇಶದಲ್ಲಿ ಕೃಷಿ ಭೂಮಿ ಇದೆ. ನಾನು ಇಲ್ಲಿ ತೆಂಗಿನ ಮರಗಳನ್ನು ಬೆಳೆಸುತ್ತಿದ್ದೇನೆ. ಈ ತೆಂಗಿನ ಮರಗಳಲ್ಲಿ ಬಹಳಷ್ಟು ಜೊಂಡು ಉದುರುವಿಕೆ ಇತ್ತು. ಆರಂಭದಲ್ಲಿ ಹೂವುಗಳು ಬಂದರೂ ಅವು ಸ್ಥಿರವಾಗಿ ಉಳಿಯುವುದಿಲ್ಲ. ಜೊಂಡುಗಳು ಸಂಪೂರ್ಣವಾಗಿ ಉದುರುತ್ತವೆ. ಇದರಿಂದಾಗಿ ಇಳುವರಿ ಕಡಿಮೆಯಾಯಿತು ಮತ್ತು ನಾನು ಚಿಂತಿತನಾಗಿದ್ದೆ. ನಂತರ ನನ್ನ ಸ್ನೇಹಿತ ತಮಿಳುವಾಣನ್ ಈ ಸಮಸ್ಯೆಗೆ ಕೊಕೊಮ್ಯಾಕ್ಸ್ ಬಳಸಿ ಉತ್ತಮ ಫಲಿತಾಂಶಗಳನ್ನು ಪಡೆದಿದ್ದೇನೆ ಎಂದು ಹೇಳಿದರು. ಅವರ ಅನುಭವವನ್ನು ಕೇಳಿದ ನಂತರ ನಾನು ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದೆ. ನಂತರ ನಾನು ಯೂಟ್ಯೂಬ್ ವಿಡಿಯೋಗಳನ್ನು ಪರಿಶೀಲಿಸಿ ಅದನ್ನು ದೃಢಪಡಿಸಿದೆ ಮತ್ತು ಮೊದಲು 1 ಲೀಟರ್ ಖರೀದಿಸಿ 10 ಮರಗಳಿಗೆ ಬಳಸಿದೆ. ಬಳಕೆಯ ವಿಧಾನ ತುಂಬಾ ಸರಳವಾಗಿದೆ. 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನೊಂದಿಗೆ ಚೆನ್ನಾಗಿ ಬೆರೆಸಿ ಪ್ರತಿ ಮರಕ್ಕೆ 1 ಲೀಟರ್ ದರದಲ್ಲಿ ಸುರಿಯಬೇಕು. ಮೊದಲು ಮರದ ಸುತ್ತಲೂ ನೀರನ್ನು ಸುರಿಯಿರಿ ಮತ್ತು ನಂತರ ಮಿಶ್ರ ಜೈವಿಕ ಗೊಬ್ಬರವನ್ನು ಬೇರಿನ ಪ್ರದೇಶದ ಸುತ್ತಲೂ ಸುರಿಯಿರಿ. ಇದನ್ನು 1 ತಿಂಗಳ ಮಧ್ಯಂತರದಲ್ಲಿ ಸತತವಾಗಿ 4 ಬಾರಿ ಬಳಸಬೇಕು. ನಾವು ನಿಂತಿರುವ ಪ್ರದೇಶದಲ್ಲಿ 10 ತೆಂಗಿನ ಮರಗಳಿವೆ. ಎಲ್ಲ 10 ಮರಗಳ ಮೇಲೆ ಬಳಸಿದ ನಂತರ ಉತ್ತಮ ಬದಲಾವಣೆ ಕಂಡುಬಂದಿದೆ. ಹಿಂದೆ ಬಿದ್ದ ತೆಂಗಿನಕಾಯಿಗಳು ಈಗ ಚೆನ್ನಾಗಿ ಬೇರೂರಿವೆ. ಹೂವುಗಳು ಸಹ ಉದುರುವುದಿಲ್ಲ, ಹಾಗೆಯೇ ಉಳಿದು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಅದೇ ರೀತಿ ನಾವು ಹತ್ತಿರದ ಎಳೆಯ ತೆಂಗಿನ ಮರಗಳ ಮೇಲೆ ಬಳಸಿದ್ದೇವೆ. ನಾವು ಅದನ್ನು ಎಳೆಯ ಮರಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಿದ್ದೇವೆ. ನಾವು 20 ಲೀಟರ್ ನೀರಿನಲ್ಲಿ 1 ಲೀಟರ್ ಔಷಧವನ್ನು ಬೆರೆಸಿ ಪ್ರತಿ ಮರಕ್ಕೆ 1 ಲೀಟರ್ ನೀಡಿದ್ದೇವೆ. ಈ ಪ್ರಮಾಣದಲ್ಲಿ ಉತ್ತಮ ಬೆಳವಣಿಗೆಯೂ ಕಂಡುಬಂದಿದೆ. ಮರಗಳು ಆರೋಗ್ಯಕರವಾಗಿದ್ದವು ಮತ್ತು ಅವುಗಳ ಬೆಳವಣಿಗೆ ವೇಗಗೊಂಡಿತು. ಈ ಜೈವಿಕ ಗೊಬ್ಬರವು ಈಗಾಗಲೇ ಮಣ್ಣಿನಲ್ಲಿರುವ ಪೋಷಕಾಂಶಗಳೊಂದಿಗೆ ಮರಗಳಿಗೆ ಅತ್ಯುತ್ತಮ ಬೆಂಬಲವನ್ನು ನೀಡುತ್ತದೆ. ಇದರಿಂದಾಗಿ ಕಾಯಿ ಬಿಡುವುದು ಮಾತ್ರವಲ್ಲದೆ ಒಟ್ಟಾರೆ ಬೆಳವಣಿಗೆಯಲ್ಲಿ ಉತ್ತಮ ಬದಲಾವಣೆಯೂ ಕಂಡುಬರುತ್ತದೆ. ಕೊಕೊಮ್ಯಾಕ್ಸ್ ಬಳಸಿದ ನಂತರ ತೆಂಗಿನ ಮರಗಳನ್ನು ಕಡಿಯುವುದು ಕಡಿಮೆಯಾಯಿತು ಮತ್ತು ಹೂವುಗಳು ಚೆನ್ನಾಗಿ ಬೇರೂರಿದವು. ಕಾಯಿ ಗೊಂಚಲು ಹೆಚ್ಚಾಯಿತು ಮತ್ತು ಗುಣಮಟ್ಟದ ತೆಂಗಿನಕಾಯಿಗಳು ದೊರೆತವು. 10 ಮರಗಳಲ್ಲಿಯೂ ಉತ್ತಮ ಇಳುವರಿ ದೊರೆಯಿತು ಮತ್ತು ಎಳೆಯ ಮರಗಳ ಬೆಳವಣಿಗೆಯೂ ಸುಧಾರಿಸಿತು. ಬೇರು ವಲಯದ ಪೋಷಣೆ ಹೆಚ್ಚಾಯಿತು ಮತ್ತು ಮಣ್ಣಿನ ಫಲವತ್ತತೆಯೊಂದಿಗೆ ಆರೋಗ್ಯಕರ ಬೆಳವಣಿಗೆಯನ್ನು ಸಾಧಿಸಲಾಯಿತು. ಅನ್ವಯಿಸುವ ವಿಧಾನವು ಸರಳವಾಗಿತ್ತು ಮತ್ತು ಉತ್ಪನ್ನವು ಸಮಯಕ್ಕೆ ಸರಿಯಾಗಿ ಲಭ್ಯವಿತ್ತು. ಇದು ನಿರಂತರವಾಗಿ ಬಳಸಲು ಅನುಕೂಲಕರವಾಗಿತ್ತು.